ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತು ನಾನು ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಟಿಕ್ಕಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಇದಕ್ಕೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಮೊದಲು ಕ್ಯಾಪ್ಸಿಕಮ್ನ ನೋಡಿ, ಈ ರೀತಿ ಬೀಜ ಎಲ್ಲ ತಕ್ಕೊಂಡು ಈ ರೀತಿ ಸ್ಕ್ವೇರ್ ಶೇಪು ಅಂದರೆ ಅಥವಾ ಕ್ಯೂಬ್ ಅಂತಲೂ ಹೇಳ್ಬೋದು, ಈ ಶೇಪಲ್ಲಿ ತರಕಾರಿಗಳನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಮೊದಲು ಕ್ಯಾಪ್ಸಿಕಮ್ನ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ರೆಡ್ ಕ್ಯಾಪ್ಸಿಕಮ್ಮನ್ನು ಅದೇ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಈರುಳ್ಳಿನ ಈ ರೀತಿ 4 ಪೀಸಸ್ನ ಮಾಡಿಕೊಂಡು ಎಳೆಯಾಗಿ ಈ ರೀತಿ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಒಂದು ಟೊಮ್ಯಾಟೊ, ಫಾರ್ಮ್ ಟೊಮ್ಯಾಟೊ ತಗೊಂಡು ಈ ರೀತಿ ಕಟ್ ಮಾಡಿ ಬೀಜನೆಲ್ಲ ತೆಕ್ಕೊಂಡು ಇದನ್ನು ಅಷ್ಟೇ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ. ಈಗ ನಾನು 200 ಗ್ರಾಮ್ಸ್ ಪನ್ನೀರ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಇದೇ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥಿಕ್ನೆಸ್ಗೆ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ರಿಂದ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಒಂದು ಅರ್ಧ ಚಮಚ ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಚಮಚ ಚಾಟ್ ಮಸಾಲನ ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹುರಿದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಅರಿಶಿನ ಹಾಕೋದು ಮರ್ತುಬಿಟ್ಟಿದ್ದೆ. ಈಗ ಅರಿಶಿನೂ ಒಂದು 1/4 ಚಮಚ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಆಗಲೇ ಕಟ್ ಮಾಡಿಟ್ಕೊಂಡಂಥ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕಾಗತ್ತೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಕೋಟ್ ಆಗಬೇಕು. ಆ ರೀತಿ ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಅವರ್ ತನಕ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಂಡು ಬಿಡೋಣ. ಮಿಕ್ಸಿ ಜಾರ್ಗೆ ಒಂದು 4 ರಿಂದ 5 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಪುದೀನ, 1 ಸ್ಪೂನಷ್ಟು ಜೀರಿಗೆ, 1/4 ಚಮಚ ಬ್ಲ್ಯಾಕ್ ಸಾಲ್ಟು ಮತ್ತು ನಾರ್ಮಲ್ ಸಾಲ್ಟು, ಒಂದು ಪನ್ನೀರ್ ಕ್ಯೂಬ್ನ ಹಾಕ್ಕೊಂಡು ನಾನು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಈ ರೀತಿ ರುಬ್ಕೋಬೇಕಾಗತ್ತೆ. ಈಗ 1 ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಡಿಪ್ ರೆಡಿ ಆಗುತ್ತೆ. ಈಗ ಟಿಕ್ಕಾ ಮಾಡೋಕ್ಕೆ ನಾನು ಸ್ಕ್ಯೂವರ್ಸ್ನ ಈ ರೀತಿ ಬ್ಯಾಂಬೂ ಸ್ಕ್ಯೂವರ್ಸ್ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಟು ಮಾಡೋದ್ರಿಂದ ಕಡ್ಡಿ ಮುರಿದೋಗಲ್ಲ. ಮಾಡುವಾಗ ನೀವು ರೋಸ್ಟ್ ಎಲ್ಲ ಮಾಡುವಾಗ ಕಡ್ಡಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆನೆಸಿ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿದ್ದಂಥ ಪನ್ನೀರು ಮತ್ತು ಕ್ಯಾಪ್ಸಿಕಮ್ನೆಲ್ಲ ಈ ರೀತಿ ಚುಚ್ಕೋತಾ ಇದ್ದೀನಿ ಕಡ್ಡಿಗೆ. ಒಂದು ಸ್ಟಿಕ್ಗೆ ಸುಮಾರು 3 ಪನ್ನೀರ್ ಹಿಡಿಸುತ್ತೆ. ಅದಕ್ಕಿಂತ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಅದು ವೆಯ್ಟಿಗೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಯಾವ ಆರ್ಡರಲ್ಲಿ ಬೇಕೋ ಆ ಆರ್ಡರಲ್ಲಿ ಈ ರೀತಿ ಥರ ಹೂವು ಕಟ್ದಂಗೆ ಇದು ಈ ರೀತಿ ಜೋಡಿಸ್ಕೊತಾ ಬರಬೇಕು. ನೋಡಿ, ನಾನು 3 ಪನ್ನೀರು, ಒಂದು 3 ಸಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಈ ರೀತಿ ಚುಚ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ತವಾ ಕಾಯಕ್ಕೆ ಇಟ್ಟಿದ್ದೆ, ಅದು ಬಿಸಿಯಾಗಿದೆ. ತವಾ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಂಥ ಈ ಬ್ಯಾಂಬೂ ಸ್ಟಿಕ್ಸ್ನ ಇಟ್ಟು ರೋಸ್ಟ್ ಮಾಡಬೇಕಾಗತ್ತೆ. ನಾವು ಯಾಕಿದು ರೋಸ್ಟ್ ಮಾಡ್ತಾಯಿದ್ದೀವಿ ಅಂದರೆ, ನಾವು ಮ್ಯಾರಿನೇಷನ್ಗೆ ಹಾಕಿದ್ದೀವಲ್ಲ, ಇದೆಲ್ಲ ಆ ಪನ್ನೀರು ತರಕಾರಿಗೆ ಚೆನ್ನಾಗಿ ಅಂಟ್ಕೋಬೇಕು ಅಂತ. ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ, ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ರೋಸ್ಟ್ ಮಾಡ್ತಾರೆ. ಆಗ ಸ್ಟವ್ ಮೇಲೆಲ್ಲ ಅದೆಲ್ಲ ಚೆಲ್ಲೋಗಿ ಎಲ್ಲ ತುಂಬ ಗಲೀಜಾಗುತ್ತೆ ಕ್ಲೀನ್ ಮಾಡೋದೆಲ್ಲ. ಹಾಗಾಗಿ ಇವಾಗ ನೋಡಿ, ಇದೆಲ್ಲ ಚೆನ್ನಾಗೆ ಈ ಪನ್ನೀರ್ಗೆ ನಾವು ಹಾಕಿರೋಂಥ ಮ್ಯಾರಿನೇಷನ್ನು ಅಂಟ್ಕೊಂಡಿದೆ. ಸುಮಾರು ಒಂದು 60% ಬೇಯೋ ಕೆಲಸ ಇಲ್ಲೇ ಆಗೋಗ್ಬಿಟ್ಟಿದೆ ತವಾ ಮೇಲೇ. ಈಗ ಇದನ್ನು ಪುನಃ ನಾವೇನು ಮಾಡಬೇಕಪ್ಪ ಅಂದರೆ, ಸ್ಟವ್ ಆನ್ ಮಾಡಿಕೊಂಡು ಫ್ಲೇಮ್ ಮೇಲೆ ಈ ರೀತಿ
ಸುಟ್ಕೋಬೇಕಾಗತ್ತೆ. ಇದೊಂಥರ ಸ್ಮೋಕಿ ಫ್ಲೇವರ್ ಕೊಡುತ್ತೆ ಟಿಕ್ಕಾಗೆ, ತುಂಬಾ ಚೆನ್ನಾಗಿರುತ್ತೆ. ನಾವು ತವಾ ಮೇಲೆ ಒಂದು 2-3 ನಿಮಿಷ ಬೇಯಿಸ್ಕೊಂಡಿರ್ತೀವಿ. ಇಲ್ಲಿ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ಹಾಗೆಯೇ ಇದ್ರ ಜೊತೆಗೆ ನಾವು ಮಾಡಿಟ್ಕೊಂಡಂಥ ಡಿಪ್ಪು, ನಿಮಗೆ ಡಿಪ್ ಬೇಡ ಅಂದರೆ ಹಸಿ ಖಾರ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಸರ್ವ್ ಮಾಡೋ ಥರನೇ ಟೇಸ್ಟ್ ಬರುತ್ತೆ. ಮನೆಯಲ್ಲೇನೇ ಆರೋಗ್ಯಕರವಾಗಿ ಒಳ್ಳೆ ಕ್ವಾಲಿಟಿ ಪನ್ನೀರ್ ಯೂಸ್ ಮಾಡಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಪಾರ್ಟೀಸ್ಗೆಲ್ಲ ಒಳ್ಳೆ ಸ್ಟಾರ್ಟರ್ ಇದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.